ಅಂಜಲಿ, ನನ್ನ ಕಣ್ಣಿಗೆ ಕಾಣಿಸ್ದೇ ಇರೋ ನಿನ್ನ ನಾನು ಹೇಗಮ್ಮ ನೋಡ್ಕೊಳ್ಳಿ? ಗಣೇಶ, ಅಮ್ಮ ಹಳೇದು ನನಗೆ ನೋಡಕ್ ಆಗ್ತಿಲ್ಲ. ಅಮ್ಮ ತುಂಬಾ ಒಳ್ಳೆಯವರು. ಅಮ್ಮಂಗೆ ತುಂಬಾ ಕಷ್ಟ. ಒಳ್ಳೆಯವ್ರಿಗೆ ಯಾಕಪ್ಪ ಕಷ್ಟ ಕೊಡ್ತೀಯಾ? ಜಿಲೇಬಿ ಅಂತ ಹೇಳ್ತಾರೆ, ಪಾಪ ಮಾಡಿದೋಗ್ಗೆ ನಂಗೆ ಕಾಣಲ್ಲ ಅಂತ. ಆದ್ರೆ ಅಮ್ಮ ತುಂಬಾ ಒಳ್ಳೆಯವರು. ಅಮ್ಮ ಯಾವ ಪಾಪನೂ ಮಾಡಿಲ್ಲ. ಅಜ್ಜಿಗೆ ಹೆಲ್ಪ್ ಮಾಡ್ತಾರೆ, ಮನೇಲಿ ಎಲ್ಲಾರ್ಗೂ ಒಳ್ಳೇದು ಮಾಡ್ತಾರೆ. ನಾನು ಅಮ್ಮನ ಕಾಣಂಗ್ ಮಾಡು ಗಣೇಶ, ಪ್ಲೀಸ್ 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 ಗಣೇಶ, ಪ್ಲೀಸ್ 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 ಗಣೇಶ. ದೇವ್ರೆ, ನನ್ನ ಮಕ್ಕಳನ್ನಂತೂ ನನಗೆ ಉಳಿಸ್ಕೊಡ್ಲಿಲ್ಲ. ಈ ಮಗುನ ನೋಡೋ ಭಾಗ್ಯನಾದ್ರೂ ನನಗೆ ಕೊಡು. ಈ ಮಗುನ ನೋಡ್ತಾ ನನ್ನ ನೋವು ಸಂಕಟನೆಲ್ಲ ಮರ್ತು ಬಿಡ್ತೀನಿ. ಮರ್ತು ಬಿಡ್ತೀನಿ. ಗಣೇಶ, ಪ್ಲೀಸ್ ಗಣೇಶ, ಅಮ್ಮ ಇದೇ ಮಾಡಪ್ಪ. ಅಮ್ಮ ಯಾವಾಗಲೂ ನಗ್ತಾ ಇರಬೇಕು. ಅದಕ್ಕೆ ಅಮ್ಮ ಅಳಬಾರ್ದು ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಬೇಕು. ಪ್ಲೀಸ್ ಗಣೇಶ, ಅಮ್ಮಂಗೆ ನಾನು ಕಾಣಂಗ್ ಮಾಡಪ್ಪ. ನೀನು ಪ್ರೇಯರ್ ಮಾಡ್ತೀನಿ. ಪ್ಲೀಸ್ ಗಣೇಶ, ಪ್ಲೀಸ್ ಪ್ಲೀಸ್. ಯಾರು ನನ್ನ ಮುಂದೆ ನಿಂತಿರೋದು? ಅಮ್ಮ, ನೀನು ನೋಡ್ತಿದ್ಯಾ? ಹೆದರ್ಕೋಬೇಡಮ್ಮ. ನಾನು ಅಂಜಲಿ. ಅಂಜಲಿ, ಕಾಣಿಸ್ತಾ ಇದೆಯಾ? ಅಯ್ಯೋ, ಕಾಣಿಸ್ತಾ ಇದೆಯಾ? ಅಂಜಲಿ,
ನನ್ನ ಕಣ್ಣೀರು ಒರೆಸಿ ಕೈಗಳನ್ನ ಹೊರಟು ಮಾಡ್ಕೋಬೇಡ. ನೀ ನನ್ನ ಸೌಭಾಗ್ಯ ಕಂದ. ಕೊನೆಗೂ ಆ ದೇವ್ರ ಕಣ್ಣು ಬಿಟ್ಬಿಟ್ಟ, ನನಗೊಂದು ಮಗುನ ಕೊಟ್ಟ. ಆ ದೇವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕು. ಹೂನಮ್ಮ. ಗಣೇಶ, ನಾನು ಅಮ್ಮನ ಕಾಣಂಗ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಗಣೇಶ. ಈ ಅಮ್ಮನ್ನ ಕಂಡ್ರೆ ನಿನ್ಗೆ ಅಷ್ಟೊಂದು ಪ್ರೀತಿನಾ? ಹೂನಮ್ಮ, ನಿನ್ ಕಂಡ್ರೆ ನನಗೆ ತುಂಬಾ ತುಂಬಾ ಇಷ್ಟ. ನೀನು ನನ್ನ ಎಷ್ಟು ಪ್ರೀತಿಸ್ತೀಯ? ಇಷ್ಟು. ನಾನು ಪಾಪಿ ಅಂದ್ಕೊಂಡಿದ್ದೆ. ಇಲ್ಲ, ನಾನು ಅದೃಷ್ಟವಂತೆ. ನನ್ನನ್ನು ಇಷ್ಟೊಂದು ಪ್ರೀತಿಸೋ ಮಗು ಸಿಕ್ಕಿದೆ. ಅಮ್ಮ, ನೀನು ಇನ್ಮೇಲೆ ಅಳ್ಬಾರ್ದು. ನಿನ್ ಕಷ್ಟ ಹೋಗಂಗೆ ಹೆಲ್ಪ್ ಮಾಡ್ತೀನಿ, ಆಯ್ತಾ? ಹೌದಾ? ಜಾಣೆ ನೀನು. ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಪುಟ್ಟಿ. ನನ್ನ ಮುದ್ದು ಮಗಳಲ್ವಾ ನೀನು? ತುಂಬಾ ಜಾಣೆ. ಅಪ್ಪ ಅಮ್ಮನ ತುಂಬಾ ಪ್ರೀತಿ ಮಾಡ್ತೀಯ. ನಾವೇನು ಹೇಳಿದ್ರು ಕೇಳ್ತೀಯ. ನಿನ್ ಥರ ಯಾರೂ ಇಲ್ಲ ಕಣೆ ಅಂಜು. ಆ ದೇವರು ನನ್ನ ಮಗಳಾಗಿ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ. ನಿನ್ನಂಥ ಕಂದನ ನನಗೆ ಮಗಳಾಗಿ ಕೊಟ್ಟಿದ್ದಾನೆ. ಆ ದೇವ್ರಿಗೆ ನಾನು ಯಾವ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸಿದ್ರು ಅದು ಕಡಿಮೆನೆ. ನೀನು ನನ್ನನ್ನು ಎಲ್ಲೋ ಬಿಟ್ಟು ಹೋಗ್ಬಾರ್ದು. ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ನನ್ನ ಕೈಲಿರೋಕ್ಕಾಗಲ್ಲ ಅಂಜು. ನನ್ನ ಮಾತು ಕೇಳು ಬಂಗಾರ. ಇಷ್ಟು ಚಿಕ್ಕ ವಯಸ್ಸಿಗೆ ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ, ಅದೇ ದೊಡ್ಡದು. ಕಷ್ಟಗಳನ್ನ ಅನುಭವಿಸ್ಬೇಕು ಅಂತಲೇ ಹುಟ್ಟು ಬಂದೋಳು. ಆ ದೇವ್ರಿಗೆ ನನ್ನನ್ನು ಕಾಪಾಡೋಕ್ಕಾಗಲಿಲ್ಲ. ಇನ್ನೀನು ನನಗೇನು ಸಹಾಯ ಮಾಡ್ತೀಯ ಹೇಳು? ನೋಡು ಕಂದ, ಈ ದೊಡ್ಡವ್ರ ಸಹವಾಸ ನಿನಗೆ ಬೇಡ. ಇಲ್ಲಿಂದ ಹೊಟ್ಟೋಗು. ಹೋಗು ಅಂದ್ರೆ ನಾನು ಎಲ್ಲಿಗಮ್ಮ ಹೋಗ್ಲಿ? ಸಾರಿ ಪುಟ್ಟ, ಇದು ನಿನ್ನ ಮನೆ ಅಲ್ವಾ? ನಾವೇ ಇಲ್ಲಿ ಬಂದು ಸೇರ್ಕೊಂಡಿರೋದು. ನೀನಿನ್ನ ಈ ಮನೆ ಬಿಟ್ಟು ಹೋಗು ಅಂತ ಹೇಳೋ ಹಕ್ಕು ನನಗಿಲ್ಲ. ನೀನಿಲ್ಲೇ ಇರು ಮಗಳೇ. ಆದರೆ ಮೊದಲು ಹೇಗಿದ್ಯೋ ಹಾಗೆ ಇದ್ಬಿಡು. ಈ ಅಮ್ಮನಿಗೋಸ್ಕರ ವಿಶೇಷವಾದ ಪ್ರೀತಿ, ಅನುಕಂಪ, ಅಕ್ರೆ ಯಾವುದು ತೋರಿಸೋದು ಬೇಡ. ಅಮ್ಮ, ನಾನು ದೂರ ಮಾಡಬೇಡ ಅಮ್ಮ. ನಾನು ಗುಡ್ಗಲಾಗಿರ್ತೀನಿ. ನಾನು ಯಾರಿಗೂ ತೊಂದರೆ ಮಾಡಲ್ಲ ಅಮ್ಮ. ಪ್ರಾಮಿಸ್ ಅಮ್ಮ. ನಂಗೆ ಯಾರು ಇಲ್ಲಮ್ಮ. ನನ್ನ ನಿನ್ನಿಂದ ಬಿಟ್ಟು ಹೋಗ್ಬೇಡ ಅಂತ ಮಾತ್ರ ಹೇಳ್ಬೇಡ. ನಿನ್ ಕೈ ಮುಗಿದು ಕೇಳ್ಕೊಂತೀನಿ ಪ್ಲೀಸ್. ಅಯ್ಯೋ ದೇವ್ರೇ, ಇದೆಂಥ ಅನುಬಂಧನಪ್ಪ. ಸರಿ ಬಂಗಾರ, ಆ ದೇವ್ರು ಹೇಗೆ ಬರ್ದಿರ್ತಾನೋ ಹಾಗೆ ಆಗಲಿ. ಆ ದೇವ್ರೇ ನಿನ್ನನ್ನು ನನ್ನ ಹತ್ರ ಕಳಿಸಿರ್ಬೇಕು. ನೀನು ನನ್ನ ಜೊತೆಗೆ ಇರು, ಸರಿನಾ? ದೇವ್ರೇ, ನನ್ನ ಹೊಟ್ಟೆಲಿ ಹುಟ್ಟಿದ ಮಗುನ ಕಿತ್ಕೊಂಡು ಈ ಮಗುನ ಕಳಿಸಿದ್ಯಾ. ನನ್ನ ಮಗಳ ಹಾಗೆ ಈ ಮಗುನು ನನ್ನ ಮಡ್ಲಲ್ಲಿ ಹಾಕಬಾರ್ದಾಗಿತ್ತ. ಬಂಗಾರ, ನೀನು ಲಡ್ಡು ಹಣ್ಣ ಕೊಟ್ಟು ಬೊಂಬೆ ಜೊತೆ ಆಟ ಆಡ್ತಾ ಇರು. ನಾನು ಅಜ್ಜಿಗೆ ಊಟ ಮಾಡಿಸ್ಬಿಟ್ಟು ಬರ್ತೀನಿ, ಸರಿನಾ?
ಲಡ್ಡು ಯಾಕೋ ನಿಂತ್ಕೊಂಡೆ? ನಡಿ ಹೋಗೋಣ. ನನಗೆ ಅಂಜಲಿನ ಬಿಟ್ಟು ಹೋಗೋಕೆ ಮನ್ಸಾಗ್ತಿಲ್ಲ. ನನಗೂ ಮನ್ಸಾಗ್ತಿಲ್ಲ ಲಡ್ಡು. ಆದರೆ ಅವಳನ್ನು ಕರೆದ್ರೆ ಬರಲ್ಲ ಅಂತಾಳೆ. ನಾವು ಇಲ್ಲಿರೋ ಹಾಗಿಲ್ಲ. ನೋಡು, ಆ ಹೆಂಗಸು ಒಳ್ಳೆಯವಳು ಅನ್ಸುತ್ತೆ. ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀವಲ್ವಾ? ಹಾಂ, ಜಿಲೇಬಿ ಅವ್ರಿಗೆ ಅಂಜಲಿನೂ ಕಾಣಲ್ಲ. ಅವ್ಳು ಮಾತಾಡೋದು ಅವ್ರು ಕೇಳಿಸಲ್ಲ. ಅವರು ಅಂಜಲಿನ ಹೆಂಗೆ ನೋಡ್ಕೋತಾರೆ? ಅಂಜಲಿಯ ಮನೆಯಲ್ಲಿ ಮಂತ್ರವಾದಿ ಅತ್ತೆ ಇದ್ದಾಳೆ ಅಂದ್ಲು. ಅಂಜಲಿನ ಓಡಿಸ್ತಾಳೆ ಅಂತ ಅವಳು ಹೆದರ್ಸ್ತಾಳಂತೆ. ಆ ಚಿಂಟುನು ಅಂಜಲಿಗೆ ಕಾಟ ಕೊಡ್ಬೋದು. ಎಲ್ಲ ಸೇರಿಸಿ ಅಂಜಲಿನ ಆಚೆ ಹಾಕ್ಬಿಟ್ರೆ ಅವಳು ಎಲ್ಲಿ ಹೋಗ್ತಾಳೆ? ಅವಳು ಯಾರ ಜೊತೆ ಆಟ ಆಡಬೇಕು? ಸಮಾಧಾನ ಮಾಡ್ಕೊ ಲಡ್ಡು. ಹುಟ್ಟಿದ ಹಬ್ಬದ ದಿನ ಅಳಬಾರ್ದು. ದೇವ್ರಿದ್ದಾನೆ, ಆ ಮಗುನ ಕಾಪಾಡ್ತಾನೆ. ಅದಕ್ಕೆ ಆ ದೇವ್ರು ಅವಳಿಗೆ ಮ್ಯಾಜಿಕ್ ಮಾಡೋ ಶಕ್ತಿ ಕೊಟ್ಟಿರೋದು. ಅವಳ ತಂಟೆಗೆ ಯಾರಾದರೂ ಹೋದರೆ ಅವ್ರಿಗೆ ಯಾರಿಗೂ ಒಳ್ಳೇದಾಗಲ್ಲ ಲಡ್ಡು. ಯಾಕೆಂದರೆ ಅವಳು ಎಲ್ರಿಗೂ ಒಳ್ಳೇದು ಮಾಡ್ತಾಳೆ. ಬಾ ಲಡ್ಡು, ಹೋಗೋಣ. ಮತ್ತೆ ಯಾವಾಗಾದರೂ ಬಂದು ನೋಡ್ಕೊಂಡು ಹೋಗೋಣ. ಬಾ. ಅಮ್ಮ, ನಾವು ಇನ್ ಟೈಮಿಗೆ ಹೋಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಆ ನಿತ್ಯ ಕಾಂಟ್ರಾಕ್ಟರ್ ಬಾಯಿ ಬಿಡಿಸಿ ನಮ್ಮ ವಿಷಯ ಎಲ್ಲ ತಿಳ್ಕೊಂಡ್ಬಿಡ್ತಿದ್ಲು. ತಿಳ್ಕೊಂಡು ನಮ್ಗೇನು ಮಾಡಂಗಿದ್ದಾಳೆ ಅಮ್ಮ. ಮತ್ತೆ ಆ ಮುದುಕಿ ಕಿವಿ ಚುಚ್ಚಿ ರಂಪ ಮಾಡ್ತಾಳೆ. ಇಷ್ಟೊತ್ತಿಗಾಗಲೇ ನಿನ್ನ ಸೊಸೆ ನಾವು ಸೈನ್ ಹಾಕ್ಸಕ್ಕೆ ಹೋಗಿದ್ವಿ ಅಂತ ಮುದುಕಿ ಕಿವಿ ಊದಿರ್ತಾಳೆ. ಆ ಚಿಕ್ಕಮ್ಮ ನಿತ್ಯ ಮತ್ತೆ ನಮ್ಮ ಜಾತಕ ಏನಾದರೂ ಹೊರಗೆ ತೆಗೆದ್ರೆ ಮುದುಕಿ ಫುಲ್ ರಾಂಗ್ ಆಗಿಬಿಡ್ತಾಳೆ ಅಮ್ಮ. ಅಂದರೆ ಯಶೋದ ಇಷ್ಟೊತ್ತಿಗಾಗಲೇ ಮುದುಕಿ ಕಿವಿ ಊದಿರ್ತಾಳೇನು? ಊದ್ದೆ ಇನ್ನೇನು ಮಾಡ್ತಾಳೆ? ನಾವ್ಯಾರೂ ಮನೇಲಿ ಇಲ್ವಲ್ಲ, ಎಲ್ಲ ಕಾರ್ಬಾರ್ ಅವಳ್ದೆ. ಲೇ, ಅದು ಅಲ್ಲದೆ ನೀನು ಆ ವಿಲ್ ಪೇಪರ್ನೆಲ್ಲ ಅರ್ದು ಅವಳ ಮುಖದ ಮೇಲೆ ಎಸ್ದು ಬಂದೆ. ಅಕಸ್ಮಾತ್ ಅದನ್ನೇನಾದರೂ ರಾಜೀವ ನೋಡಿದ್ರೆ ಅವನಿಗೂ ಅನುಮಾನ ಬರಲ್ವೇನೆ? ಸಿಟ್ಟಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅಣ್ಣನಿಗೇನೋ ಒಂದು ಹೇಳಿದ್ರಾಯ್ತು. ಮನೆಗೆ ಹೋಗೋಣ. ನಿನ್ನ ಸೊಸೆ ಏನು ಕಾರ್ಬಾರ್ ಮಾಡ್ತಿದ್ದಾಳೋ ನೋಡೋಣ. ಸ್ವಲ್ಪ ನೀನು ಲಡ್ಡು ಅಣ್ಣ ಕೊಟ್ಟಿರೋ ಗಿಫ್ಟು. ನೀನು ತುಂಬ ಚೆನ್ನಾಗಿದ್ಯಾ. ನಿನ್ನೆ ತುಂಬ ತುಂಬ ಚೆನ್ನಾಗಿ ನೋಡ್ಕೊತೀನಿ. ನಿಂಗೆ ಅಮ್ಮ ಹಾಕಿದ್ರಲ್ಲ, ಆ ಥರ ಹೊಸ ಡ್ರೆಸ್ ಹಾಕ್ತೀನಿ. ಸರ, ಬಳೆ, ಓಲೆ ಎಲ್ಲ ಕೊಡಿಸ್ತೀನಿ. ನಿಮ್ಮ ಮದುವೆಗೆ ಪೂಡಿ, ಲಾಡು, ಜಿಲೇಬಿ, ಹೋಳಿಗೆ ಎಲ್ಲ ಮಾಡಿಸ್ತೀನಿ. ಓಕೆನಾ? ಅಮ್ಮನೂ ಹೀಗೆ ಹೇಳ್ತಿದ್ಲು. ಆದರೆ ಎಲ್ಲ ನನಗೆ ಬಿಟ್ಟೊಟ್ಟೋಗ್ಬಿಟ್ರು. ಇಷ್ಟು ದಿನ ಆದರೂ ಯಾರೂ ಬರಲೇ ಇಲ್ಲ. ಬೇಡಪ್ಪ, ನಿನ್ನ ಮದುವೆ ಮಾಡಲ್ಲ. ನೀನು ಚೆನ್ನಾಗಿ ಓದಿ ನನ್ನ ಜೊತೆನೇ ಇರು, ಆಯ್ತಾ? ನನಗೆ ಮಕ್ಕಳನ್ನ ಲಾಲಿಸೋ ಪಾಲಿಸೋ ಯೋಗನೇ ಇಲ್ಲ ಅಂದ್ಕೊಂಡಿದ್ದೆ. ಆ ದೇವ್ರು ಈ ಮಗುನ ನನಗೆ ಕರುಣಿಸಿದ್ದಾನೆ. ಸಂಬಂಧನೇ ಇಲ್ಲದೆ ನನ್ನನ್ನು ಇಷ್ಟು ಪ್ರೀತಿಸೋವಂಥ ಮಗು ಇದೆ ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಈ ಮಗು ಮಾತು, ಸ್ಪರ್ಶ ಎಲ್ಲ ನೆನೆಸ್ಕೊಂಡ್ರೆ ನನಗೆ ರೋಮಾಂಚನ ಅನ್ಸತ್ತೆ.
ಅವಳು ಹೀಗೆ ಕಣ್ಣೀರು ಒರೆಸ್ತಿದ್ಲು ಅಂತ ಕಾಣತ್ತೆ. ಅಪ್ಪ ಏನು ಬಿಸಿಲೇ ಇದು, ಶೆಕೆಯೋ ಶೆಕೆಪ್ಪ. ಅಯ್ಯಯ್ಯೋ, ರಾಗಿಣಿ ಬಂದೇ ಬಿಟ್ಲು. ಅಂಜಲಿ ಕೈಯಲ್ಲಿರೋ ಗೊಂಬೆ ಗಾಳಿಯಲ್ಲಿ ತೇಲ್ದ ಹಾಗೆ ಕಾಣತ್ತೆ. ಈಗೇನು ಮಾಡಲಿ? ನೋಡಿದ ತಕ್ಷಣ ಯಶೋದೆ ಯಾಕೆ ಬೊಂಬೆ ಹಿಡ್ಕೊಂಡು ಓಡಿದ್ಲು? ಹೌದು ಕಣೆ, ಅದೇ ನನಗೂ ಅರ್ಥ ಆಗ್ತಿಲ್ಲ. ನಮ್ಮಿಂದೇನೋ ಮುಚ್ಚಿಡ್ತಿದ್ದಾಳೆ ಅನಿಸುತ್ತೆ. ಬಾ, ಏನಂತ ನೋಡ್ಕೊಂಬರ. ಶಶಾಂಕ್, ನಿನ್ನ ಚಿಂಟುನ ಕರ್ಕೊಂಡೋಗು. ನಾವು ಯಶೋದನ ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತೀವಿ. ಯಶೋದ, 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 ಬಾಗಿಲು ತೆಗಿ. ಅಯ್ಯಯ್ಯೋ, ಮಂತ್ರಿಯವರ ಎತ್ತೆ ನನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾಳೆ ಅಂತ ಕಾಣುತ್ತೆ. ಬಾಗಿಲು ತೆಗಿ ಅಂತ ಹೇಳದ್ನಲ್ಲ. ಒಳಗಡೆ ಕುತ್ಕೊಂಡು ಏನೇ ಮಾಡ್ತಿದ್ಯಾ? ಇಷ್ಟೊಂದು ಕೂಗ್ತಿದ್ವಿ, ಕೇಳಿಸ್ತಾ ಇಲ್ವಾ ನಿನ್ಗೆ? ತೆಗಿ ಬಾಗ್ಲು. ಈಗೇನು ಮಾಡಲಿ? ಅಂಜಲಿ ಪುಟ್ಟ ನನ್ನ ಜೊತೆ ಇರೋದನ್ನ ಅವನ್ನ ನೋಡ್ಬಿಟ್ರೆ ಆಮೇಲೆ ಏನು ಗತಿ? ಯಶೋದ, ಬಾಗ್ಲು ಹಾಕೊಂಡು ಏನ್ ಮಾಡ್ತಾ ಇದೀಯಾ? ಒಳಗಡೆ ಯಾರಿದ್ದಾರೆ? ಯಶೋದ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಬಾಗಿಲು ತೆಗಿ. ನೀನ್ ನಮ್ಮಿಂದ ಏನು ಮುಚ್ಚಿಡಕ್ಕಾಗಲ್ಲ. ನೀನೀಗ ಬಾಗಿಲು ತೆಗ್ದಿಲ್ಲ ಅಂದ್ರೆ ನಾನು ರಣಚಂಡಿ ಆಗ್ಬೇಕಾಗತ್ತೆ. ಯಶೋದ! ಕೂಲ್ ರಾಗಿಣಿ, ಕಂಟ್ರೋಲ್ ಮಾಡ್ಕೋ. ಯಾಕೆ ಕಿರ್ಚಾಡ್ತಿದ್ಯಾ ನೀನು? ಕಿರ್ಚಾಡ್ದೆ ಇನ್ನೇನ್ ಮಾಡ್ಲಮ್ಮ? ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ. ನಾವಿಲ್ಲಿ ಕೂಗಾಡ್ತಾನೆ ಇದ್ದೀವಿ, ಅವಳು ಸುಮ್ಮನೆ ಕೂತಿದ್ದಾಳಲ್ಲ, ಬಾಗಿಲು ತೆಗಿದೆ. ಸಿಟ್ಟು ಬರಲ್ವಾ? ಬರುತ್ತೆ. ಹಾಗಂತ ಕೂಗಾಡಿದ್ರೆ ಚಪ್ಪಡಿ ಕಲ್ಲನ್ನ ನಮ್ಮ ತಲೆ ಮೇಲೆ ನಾವೇ ಎಳ್ಕೊಂಡಂಗಾಗುತ್ತೆ. ಅಮ್ಮ, ಏನ್ ಹೇಳ್ತಾ ಇದೀಯಾ? ಹೌದು ಕಣೆ, ಈಗಾಗಲೇ ಆ ವಿಲ್ ವ್ಯವಹಾರ ಕೆಟ್ಟು ಹೋಯ್ತು. ಆ ಮುದುಕಿ ಬೇರೆ ಯಾವ ಮರಿ ಸೊಸೆ ಮೊದಲು ಮಗುನ ಎತ್ಕೊಡ್ತಾಳೋ ಅವಳಿಗೆ ಒಡವೆ ಕೊಡ್ತೀನಿ ಅಂತ ಬೇರೆ ಹೇಳಿದಾಳೆ. ನಮಗೆ ಉಣ್ಣೆ ಬಿಟ್ಟರೆ ಗತಿ ಇಲ್ಲ ಕಣೆ. ನಾವು ಈ ಕೂಗಾಡಿದ್ರೆ ಅಷ್ಟೇ, ಎಲ್ಲ ಕೆಲಸನೂ ಕೆಟ್ಟು ಹೋಗುತ್ತೆ. ನೋಡೇ ರಾಗಿಣಿ, ನಾವು ಈ ಕೂಗಾಡಿ ಕಿರ್ಚಾಡಿದ್ರೆ ಏನು ಪ್ರಯೋಜನ ಇಲ್ಲ. ಬೆಣ್ಣಿನಲ್ಲಿ ಕೂದಲು ತೆಗೆದಾಗೆ ನಾಜೂಕಾಗಿ ನಮ್ಮ ವ್ಯವಹಾರನ ಮಾಡಿ ಮುಗಿಸ್ಬೇಕು. ಸ್ವಲ್ಪ ನೀನು ಕೂಗಾಡೋದನ್ನ ಕಮ್ಮಿ ಮಾಡ್ಕೊ. ಸರಿ, ಹಾಗಲ್ಲ ಬಾಗಿಲು ತೆಗಿ ಅಂತ ಅವಳಿಗೆ ನೀನೇ ಹೇಳು. ಯಶೋದ, ಬಾಗಿಲು ತೆಗಿಯಮ್ಮ. ಯಶೋದ,